ನಮಸ್ಕಾರ. ನಾವು ಮರೈನ್ ವರ್ಲ್ಡ್ಗೆ ಹೋಗಿ ಬಂದ್ವಿ, ರಜಾ ಇತ್ತಲ್ಲ ಅದಕ್ಕೇ. ಮರೈನ್ ವರ್ಲ್ಡ್ ಅಂದರೆ ನೀರಿನಲ್ಲಿ ಬದುಕುವಂಥ ಜೀವಿಗಳು, ಫಿಶ್ಶು. ದೊಡ್ಡ ಎಕ್ವೇರಿಯಮು, ನೋಡೋದಕ್ಕೆ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಡಲ್ಟ್ಗೆ ₹750 ಇತ್ತು, ಕಿಡ್ಸ್ಗೆ ಹೈಟೆಲ್ಲ ನೋಡಿ ಡಿಸೈಡ್ ಮಾಡ್ತಿದ್ರು. ಓಕೆ, ಇವಾಗ ಅಲ್ಲಿ ವೆರೈಟಿ ಆಫ್ ಫಿಶ್ ಇರುತ್ತೆ ಅಂತ ನಿಮಗೆ ಗೊತ್ತಾ? ಫ್ರೆಶ್ ವಾಟರಲ್ಲಿ, ರಿವರ್ಗಳಲ್ಲಿ ಇರೋ ರೀತಿ ಫಿಶ್ಗಳೇ ಬೇರೆ, ಹಾಗೆಯೇ ಪಾಂಡ್ಗಳಲ್ಲಿ, ಲೇಕ್ಗಳಲ್ಲಿ ಅಂದರೆ ಫ್ರೆಶ್ ವಾಟರ್ ಕೆಳಗಡೆಯಿಂದ ಮಾತ್ರ ಬರ್ತಾ ಇರುತ್ತೆ, ಸ್ವಲ್ಪ ಇರುತ್ತೆ, ಯೂಶ್ವಲಿ ಸ್ಟೋರ್ಡ್ ವಾಟರ್ ಇರುತ್ತೆ. ಆ ಥರದಲ್ಲಿ ಇರುವ ಫಿಶ್ಗಳ ಜಾತಿನೇ ಬೇರೆ. ಸ್ವಲ್ಪ ಮುಂದೆ ಹೋದರೆ ರಿವರಿನ ಫ್ರೆಶ್ ವಾಟರು ಮತ್ತು ಸಮುದ್ರದ ಸಾಲ್ಟಿ ವಾಟರು ಮಿಕ್ಸ್ ಆದಾಗ ಮ್ಯಾಂಗ್ರೂವ್ಗಳಲ್ಲಿರ್ತಾವಲ್ಲ ಆ ಫಿಶ್ಶಿನ ಜಾತಿನೇ ಬೇರೆ. ಆಮೇಲೆ ಸಮುದ್ರದಲ್ಲಿ ಸ್ಕೂಬಾ ಡೈವಿಂಗ್ ಹೋದಾಗ ಕಾಣಿಸ್ತಾವಲ್ಲ ಕಲರ್ ಫಿಶ್ಗಳು, ಕೋರಲ್ ಥರದವೆಲ್ಲ, ಆ ಥರದ ಫಿಶ್ಗಳು ಬೇರೆ. ಆದರೆ ಡೀಪ್ ಓಷನಿನ ಫಿಶ್ಗಳೇ ಬೇರೆ. ಸೊ ಅಲ್ಲಿ ಟೋಟಲ್ 5 ವೆರೈಟಿ ಆಫ್ ಫಿಶಸ್ ಇದ್ವು, ಎಲ್ಲ ಬೇರೆ ಬೇರೆ ಜಾತಿಯವು. ನೋಡೋದಕ್ಕೆ ಚೆನ್ನಾಗಿತ್ತು. ಮತ್ತು ಹೆಂಗಿದ್ವು ಗೊತ್ತಾ? ಕೆಲವೊಂದು ಫಿಶ್ಗಳು ಚಕ 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 ಅಂತ ಓಡಾಡ್ಕೊಂಡಿದ್ವು, ಆ ಥರ ಸ್ಪೀಡಾಗಿ ಫಾಸ್ಟಾಗಿ, ನೋಡೋದಕ್ಕೆ ಬ್ಯೂಟಿಫುಲ್ಲಾಗಿದ್ವು. ಕೆಲವೊಂದು ಫಿಶ್ಗಳು ಎಷ್ಟು ಲೇಝಿ ಅಂದರೆ ಅಂಟ್ಕೊಂಡು ಕುತ್ಕೊಂಡು ಅಲ್ಲಿಂದ ಹಂದಾಡ್ತಾನೆ ಇರಲಿಲ್ಲ, ಊಟ ಕೊಟ್ರು. ಅದಕ್ಕೆ ಚುಚ್ಚಿ ಕೋಲಲ್ಲಿ ತೊಗೊಂಡೋಗಿ ಬಾಯಿಗೆ ಹಾಕ್ಬಿಟ್ಟು ಬರ್ತಾಯಿದ್ರು ಎಂಪ್ಲಾಯೀಸ್. ಏನು ಮಾಡೋದು ಹೇಳಿ, ಅದನ್ನು ಬದುಕಿಸ್ಬೇಕಲ್ಲ ಅವ್ರಿಗೆ, ಅದಕ್ಕೆ ಬಾಯಿಗೆ ತೊಗೊಂಡೋಗಿ ಚುಚ್ಚಿಬಿಟ್ಟು ಬರ್ತಾಯಿದ್ರು. ನಮಗೆ ಯಾರು ಈ ಥರ ಎಲ್ಲ ಮಾಡಿಕೊಡ್ತಾರೆ? ಅವ್ರದ್ದೇ ಪುಣ್ಯ, ನೋಡ್ರಿ ಹೇಗಿದೆ ಅಂತ. ಹೋಗಲಿ ಬಿಡಿ. ಕೆಲವೊಂದು ಫಿಶ್ಗಳಿದ್ವು ನೋಡೋದಕ್ಕೆ ಕ್ರೊಕೊಡೈಲ್ ಥರ ಇತ್ತಪ್ಪ, ಆದರೆ ಕ್ರೊಕೊಡೈಲ್ ಫಿಶ್ ಅಂತೆ, ಅದು ಫಿಶ್ಶೇ ಅಂತೆ. ಆಮೇಲೆ ಕೆಲವೊಂದು ಸ್ನೇಕ್ ಥರ ಇದ್ವು, ಮತ್ತು ಲಾಬ್ಸ್ಟರ್ಗಳು, ಅದೆಲ್ಲ ಏನೇನೋ ಕಲರ್ ಕಣ್ಣೆಲ್ಲ ಹೊರಗಡೆ ಬಂದಿರುತ್ತೆ, ಚುಚ್ಚೋ ಥರ ಎಲ್ಲ ಸುಂಡಿ ಎಲ್ಲ ಇರುತ್ತೆ ಅದಕ್ಕೆ. ಆಮೇಲೆ ಸ್ಕೂಬಾ ಡೈವಿಂಗ್ ಹೋದಾಗ ನೋಡ್ತೀವಿ ನೋಡಿ, ಎಲ್ಲ ನೋಡೋದಕ್ಕೆ ಅದು ಗಿಡ ಥರ ಅನ್ನಿಸ್ತಾ ಇರುತ್ತೆ, ಫ್ಲವರ್ ಥರ ಅನ್ನಿಸ್ತಾ ಇರುತ್ತೆ. ಅದು ಯಾವುದೂ ಅಲ್ಲ, ಅವೆಲ್ಲ ಫಿಶ್ಗಳೋ ಜೀವಿಗಳೋ ಅಂತೂ ಫಿಶ್ಗಳೇ, ಆ ಥರ ನೀರಲ್ಲಿದ್ದು. ಮರೈನ್ದಂತೂ ಹೌದು. ಆಮೇಲೆ ಅಲ್ಲಿ 2 ಶೋಗಳಿತ್ತು. ಒಂದು ಮರ್ಮೇಡ್ ಶೋ, ಒಂದು ಫಿಶ್ಶಿಗೆ ಫೀಡ್ ಮಾಡುವಂಥ ಶೋ. ಈ ಫಿಶ್ಶಿಗೆ ಫೀಡ್ ಮಾಡೋಂಥ ಶೋದಲ್ಲಿ ನಾವು ಕಲ್ತಿದ್ದೇನು ಅಂದರೆ, ಫಿಶ್ಶಿಗೆ ಕೂಡ ಟೈಮ್ ಗೊತ್ತಾಗುತ್ತೆ, ವಾಚ್ ಕಟ್ಕೊಳ್ಳದೆ ಇದ್ರೂ, ಅಥವಾ ಅವು ಕೆಲವೊಂದನ್ನು ಅಬ್ಸರ್ವ್ ಮಾಡ್ತವೆ. ಹೇಗೆ ಗೊತ್ತಾ? ಆ ಮನುಷ್ಯ ಬಂದ ಅಂತನೋ, ಅಥವಾ ಇಷ್ಟೊತ್ತಿಗೆ ನನಗೆ ಊಟ ಹಾಕ್ತಾರೆ ಅಂತನೋ, ಅಥವಾ ಬಯಾಲಜಿಕಲ್ ಕ್ಲಾಕೋ. ಅಂತೂ ಫಿಶನ್ನು ಟ್ರೈನ್ ಮಾಡ್ತಾರೆ, ಎನಿಮಲ್ಸನ್ನು ಟ್ರೈನ್ ಮಾಡ್ತಾರೆ, ಮನುಷ್ಯನ್ನು ಟ್ರೈನ್ ಮಾಡ್ತಾರೆ ಅಲ್ವಾ? ಎಲ್ಲ ಜೀವಿಗಳನ್ನು ಟ್ರೈನ್ ಮಾಡ್ಬೋದು ಅನ್ನೋದಂತೂ ಕಲ್ತ್ಕೊಂಡಿದ್ದಾಯಿತು. ಆಮೇಲೆ ಇನ್ನೊಂದೇನು ಅಬ್ಸರ್ವ್ ಮಾಡಿದ್ದೆ ಅಂದರೆ, ನಮ್ಮ ಮನೆಗಳಲ್ಲಿ ಯೂಶ್ವಲಿ ರೆಕ್ಟ್ಯಾಂಗಲ್ ಸೈಜಲ್ಲಿರುತ್ತೆ ಅಲ್ವಾ ಈ ಅಕ್ವೇರಿಯಮ್ಗಳೆಲ್ಲ, ಆದರೆ ಅಲ್ಲಿ ಬೇರೆ ಥರನೇ ಕನ್ಸ್ಟ್ರಕ್ಟ್ ಮಾಡಿದರು. ಹೇಗೆ ಅಂದರೆ, ದೂರದಲ್ಲಿದ್ರೂ ಫಿಶ್ಶು ನಮಗೆ ಹತ್ತಿರ ಕಾಣಿಸೋ ಥರ, ಬಿಗ್ ಸೈಜಲ್ಲಿ ಕಾಣಿಸೋ ಥರ. ಆದ್ದರಿಂದ ನಮಗೆ ಡೀಪಾಗಿ ನೀಟಾಗಿ ನೋಡೋದಕ್ಕಾಯಿತು. ಯಾಕಂದರೆ ಅಲ್ಲಿ ಕೈ ಹಾಕೋದಕ್ಕೆಲ್ಲ ಅವಕಾಶ ಇರಲಿಲ್ಲ ಅಲ್ವಾ, ಅದಕ್ಕೆ ನಮ್ಗೆ ನೀಟಾಗಿ ಎಂಜಾಯ್ ಮಾಡ್ಕೊಂಡು ನೋಡೋದಕ್ಕಾಯಿತು. ಕೆಲವೊಂದು ಕಡೆ ಟನಲ್ ಥರ ಇತ್ತು, ಅಂದರೆ ಮೇಲ್ಗಡೆಯಿಂದೆಲ್ಲ ಅವು ಫಿಶ್ಗಳೆಲ್ಲ ಈಜ್ಕೊಂಡು ಹೋಗ್ತಾ ಇದ್ವು, ನಾವು ಕೆಳಗಡೆಯಿಂದ ನೋಡೋ ಥರ, ಅವು ಹೊಟ್ಟೆ ಕಾಣಿಸೋ ಥರ, ತುಂಬ ಚೆನ್ನಾಗಿತ್ತು. ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂದರೆ, ಒಂದು ಶಾರ್ಕ್ ಇತ್ತು, ತಾಯಿನೇ ರೀ ಶಾರ್ಕ್ ಇತ್ತು. ಆ ಶಾರ್ಕ್ಗೊಂದು ಬೇಬಿ. ಆ ಬೇಬಿನ ಅದು ಹೇಗೆ ಪ್ರೊಟೆಕ್ಟ್ ಮಾಡ್ತು ಗೊತ್ತಾ? ಕರೆಕ್ಟಾಗಿ ಅಮ್ಮ ಮೇಲ್ಗಡೆ ಇರುತ್ತೆ, ಕೆಳಗಡೆ ಬೇಬಿನ ಕರ್ಕೊಂಡು ಹೋಗುತ್ತೆ, ಒಟ್ಟಿಗೆ ಈಜ್ಕೊಂಡಿದ್ದಾವೆ, ಬಿಡೋದೇ ಇಲ್ಲ. ಈ ಫುಡ್ ಫೀಡಿಂಗ್ ಟೈಮಲ್ಲಿ ತುಂಬ ಕ್ಯಾವೋಸ್ ಇರುತ್ತಲ್ಲ, ಎಲ್ಲ ಫಿಶ್ಗಳು ಬಂದುಬಿಡ್ತವೆ, ಅಲ್ಲಿಗೆ ಆ ಫಿಶ್ ಬರಲೇ ಇಲ್ಲ. ಅಂದರೆ ಈ ಮದರ್ ಇನ್ಸ್ಟಿಂಕ್ಟ್ ಇದೆಯಲ್ಲ ಪ್ರೊಟೆಕ್ಟ್ ಮಾಡುವಂಥದ್ದು, ಅದು ಎಲ್ಲ ಆ್ಯನಿಮಲ್ಗಳಲ್ಲೂ ಇರುತ್ತೆ ಅಂತ ಆಯಿತು ನೋಡಿ ಅಲ್ವಾ? ಫಿಶ್ ಆಗಿರ್ಬೋದು, ಹ್ಯೂಮನ್ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಏನೇ, ಎಲ್ಲ ಜೀವಿಗಳಲ್ಲೂ ತಾಯಿನೇ, ಮಾತಾಡೋಂಗೆ ಇಲ್ಲ, ಅದಂತೂ ಪ್ರೂವ್ ಆಯಿತು. ಈ ಥರ ನೋಡ್ತಾ ಇದ್ದೀನಿ, ಒಂದು ಸ್ಟಿಂಗ್ರೆ ಹೋಗ್ತಾ ಇತ್ತು, ಆದ್ರೆ ಹಿಂದ್ಗಡೆ ಏನಪ್ಪ ಒಂದು ಚಿಕ್ಕ ಫಿಶ್ ಹೋಗ್ತಾ ಇದೆ, ಸ್ಟಿಂಗ್ರೆ ಅಲ್ಲ, ಅದು ಬೇರೆ ಯಾವುದೋ ಜಾತಿ. ಅರೆ ಇದೇನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ನನಗೆ. ಅಡಾಪ್ಟ್ ಮಾಡ್ಕೊಂಡಿರಲಿಲ್ಲ, ಅದರಲ್ಲೇ ಬುದ್ಧಿವಂತಿಕೆ ಯೂಸ್ ಮಾಡಿತ್ತು. ಸ್ಟಿಂಗ್ರೆಗಳನ್ನು ನೀವು ನೋಡಿರ್ಬೋದು, ಅದೇಗಿರುತ್ತೆ ಅಂದರೆ ತಟ್ಟೆ ಇಡ್ಲಿ ಥರ ಇರುತ್ತೆ, ಹೀಗೆ ಚಪ್ಪಟೆಯಾಗಿ ಅಲ್ವಾ? ಅದಕ್ಕೆ ಅದ್ರ ತುದಿ ಬಾಯಿ ಇರೋದಿಲ್ಲ, ಕೆಳಗಡೆ ಇರುತ್ತೆ, ಕೆಳಗಡೆ. ಅದಕ್ಕೆ ಅದು ಬಾಯಲ್ಲಿ ಫುಡ್ ಇಟ್ಕೊಂಡಿರುತ್ತಾ, ಅದು ಕಾಣಿಸ್ತಾ ಇರೋದಿಲ್ಲ, ಕಣ್ಣಿರೋದು ಮುಂದ್ಗಡೆ. ಅದನ್ನು ಫುಡ್ಡನ್ನು ಸ್ಟೀಲ್ ಮಾಡ್ಕೊಂಡು ತಿನ್ನೋದಕ್ಕೆ ಈ ಫಿಶ್ಶು ಅದೇರ ಅಮ್ಮನೇನೋ ಅನ್ನೋ ಥರ ಕೆಳಗಡೆ ಹೋಗ್ಕೊಂಡು ಕಳ್ಳತನ ಮಾಡ್ಕೊಂಡು ಬರ್ತಾಯಿತ್ತು. ಅಲ್ಲೂ ವೆರೈಟಿ ನೋಡ್ರಿ ಹೇಗೆ ಅಂತ, ಕಳ್ಳರು ಎಲ್ಲ ಕಡೆ ಇರ್ತಾರೆ. ಆಮೇಲೆ
ಇನ್ನು ಕಲರ್ ಫಿಶ್ಗಳೆಲ್ಲ ಇದ್ವು. ನಾವು ಕೆಲವೊಂದು ಮೂವೀಸ್ಗಳೆಲ್ಲ ನೋಡ್ತೀವಲ್ಲ, ಆ್ಯನಿಮೇಟೆಡ್ ಮೂವೀಸ್ಗಳಲ್ಲಿ ಆ ಥರದ್ದೆಲ್ಲ ಆ್ಯನಿಮಲ್ಗಳೆಲ್ಲ ಇದ್ವು. ಈ ಮರ್ಮೇಡ್ ಶೋ ಹೇಗಿತ್ತಂದರೆ, ಪಾಪ ಅವ್ರನ್ನ ತುಂಬ ಹೊತ್ತು ಉಸಿರು ಕಟ್ಕೊಂಡು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಆದರೆ ಚೆನ್ನಾಗೇ ಇತ್ತು. ಏನೋ ಹಾರ್ಟ್ ಥರ ಶೇಪ್ ಮಾಡ್ತಾಯಿದ್ರು, ಉಸಿರು ಕಟ್ಕೊಂಡು ಬರ್ತಿದ್ರು, ನಮಗೇನೋ ಕೈ ಮಾಡ್ತಿದ್ರು, ವೇವ್ ಮಾಡ್ತಿದ್ರು, ಮತ್ತೆ ವಾಪಸ್ ಹೋಗ್ತಿದ್ರು, ಬರ್ತಿದ್ರು, ಇಳ್ಕೊಂಬರ್ತಿದ್ರು, ಆ ಥರ ಎಲ್ಲ ನೋಡೋದಕ್ಕೆ ಚೆನ್ನಾಗಿತ್ತು. ಬಟ್ ಅಫ್ಕೋರ್ಸ್ ನಮಗೆ ಗೊತ್ತಾಗುತ್ತಲ್ವ ಮರ್ಮೇಡ್ ಇಲ್ಲ ಅಂತ. ಸೊ ಅದು ಆರ್ಟಿಫಿಷಿಯಲ್ಲೇ ಇದ್ರೂ ಒಂದು ಶೋ ಎಂಜಾಯ್ ಮಾಡೋದಕ್ಕೆ ಅಷ್ಟೊತ್ತಿಗೆ ಎಷ್ಟೊತ್ತು ಉಸಿರು ಕಟ್ಕೋತಾರೆ ಅಂತ ಕೌಂಟ್ ಮಾಡೋದು ನನ್ನ ಕೆಲಸ ಆಗಿತ್ತು. 1 ನಿಮಿಷ 1.5 ನಿಮಿಷ ಎಲ್ಲ ಉಸಿರು ಕಟ್ಕೋತಾರೆ. ನಮ್ಮ ಹತ್ರ ಆಗುತ್ತೋ ಇಲ್ವೋ, ಅವರಂತೂ ಕಟ್ಕೊಂಡಿದ್ರು. ಇದು ಮರ್ಮೇಡ್ ಶೋ. ಈ ಥರ ಎಲ್ಲದನ್ನು ನೋಡ್ಕೊಂಡು ಬಂದಮೇಲೆ ಒಂದು ಫೀಲ್ ಆಯಿತು ರೀ. ಏನು ಗೊತ್ತಾ, ಈ ಫಿಶ್ಗಳನ್ನೆಲ್ಲ ಚಿಕ್ಕ ಬೇಬಿನೇ ತೊಗೊಂಬಂದಿಟ್ಟಿರ್ತಾರೆ ಅಂತಲೇ ಅಂದ್ಕೊಳ್ಳೋಣ. ಆದ್ರೂ ಅವ್ಕೆ ಫ್ರೀಡಮ್ಮೇ ಇಲ್ಲ ಅಂತ ಅನಿಸ್ಬಿಡ್ತು ರೀ. ಎಲ್ಲ ಬೇರೆ ಥರದ ಕಲರ್ ಟ್ಯಾಂಕು, ಕಲರ್ ಲೈಟ್ ಎಲ್ಲ ಹಾಕಿದ್ರು, ಎಲ್ಲ ಮಾಡಿದರು. ಜೆಲ್ಲಿ ಫಿಶ್ಶು, ಆ ಫಿಶ್ಶು, ಈ ಫಿಶ್ಶು, ಎಲ್ಲ ಫಿಶ್ಶು ಇದ್ವು. ಆದರೆ ಅವ್ಕೆ ಸ್ವಾತಂತ್ರ್ಯನೇ ಇಲ್ವೇನೋ. ಪಾಪ ಹುಟ್ಟಿದಾಗಲಿಂದ ಹೋಗೋವರೆಗೂ ಅದೇ ಟ್ಯಾಂಕ್ ಒಳಗಡೆ ಬದುಕೊಂಡು ಹೋಗ್ಬಿಡ್ತವೆ ರೀ. ಅವ್ಕೆ ಗೊತ್ತೇ ಇಲ್ವಾ ಅಂತ, ಸಮುದ್ರ ಅಂತ ಬೇರೆ ಇರುತ್ತೆ, ರಿವರ್ ಅಂತ ಬೇರೆ ಇರುತ್ತೆ, ನನಗೆ ಬೇರೆ ಕಡೆ ಬದುಕೋದಕ್ಕಾಗತ್ತೆ ಅನ್ನೋ ಆಪ್ಷನ್ನೇ ಇಲ್ದಿರ ಟ್ಯಾಂಕಲ್ಲೇ ಬದುಕ್ಬಿಟ್ವಾ ಅಂತ ಸ್ವಲ್ಪ ಬೇಜಾರಾಯಿತು. ಅಲ್ಲಿ ಬೇರೆ ಕಡೆ ಇದ್ದರೆ ತುಂಬ ದಿವಸ ಬದುಕೋಕ್ಕಾಗ್ತಿತ್ತಿದೋ ಇಲ್ವೋ ಗೊತ್ತಿಲ್ಲ. ಇಲ್ಲಂತೂ ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಆದ್ದರಿಂದ ಅವ್ರಿಗೆ ಜೀವಿತಾವಧಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅಂತಲೇ ಇಲ್ಲಿಗೆ ಬಂದಿದ್ದಾವೋ ಏನೋ ಅಲ್ವಾ, ನನಗಂತೂ ಗೊತ್ತಿಲ್ಲದೆ ಇದ್ರೂ ಶೋ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಎಂಜಾಯ್ ಮಾಡೋದಕ್ಕಾಯ್ತು. ನಿಮಗೂ ಟೈಮ್ ಇದ್ದರೆ ವಿಸಿಟ್ ಮಾಡಿ ನೋಡಿ. ಚೇಂಜ್ ಆಫ್ ಲೈಫ್ ಇರುತ್ತಲ್ಲ, ಬೇರೆ ಥರ ವಿಷಯಗಳನ್ನು ಬೇರೆ ಥರ ಅರ್ಥ ಮಾಡ್ಕೊಳ್ಳೋದಕ್ಕೆ, ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ನಿಮಗೂ ಟೈಮ್ ಇದ್ದರೆ ನೀವು ವಿಸಿಟ್ ಮಾಡಿ ನೋಡಿ.